ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಗಂಗಾವತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮಹದೇವಪ್ಪ ಪ್ರಥಮ ದರ್ಜೆ ಸಹಾಯಕರು ದಿನಾಂಕ 30/5/2026ರಂದು 60 ವರ್ಷ ಪೂರ್ಣಗೊಂಡು ವಯೋನಿವೃತ್ತಿ ಹೊಂದಿರುವ ಪ್ರಯುಕ್ತ ಕಚೇರಿಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಮಾಡಲಾಯಿತು. ಸದರಿ ಸಮಾರಂಭದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿರುವ ಜೆ ವಿಶ್ವನಾಥ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಶ್ರೀ ಶಿವಶಂಕರ್ ಕಲ್ಮಠ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷರು, ಶ್ರೀ ಉಮೇಶ್ ರಾಜ್ಯ ಪರಿಷತ್ ಸದಸ್ಯರು, ಶ್ರೀ ಜಂಬಣ್ಣ ಐಲಿ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಕಚೇರಿಯ ಅಧಿಕಾರಿ ಸಿಬ್ಬಂದಿಗಳು, ಮಿತ್ರರು ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದು ಸದರಿಯವರ ನಿವೃತ್ತಿ ಜೀವನವು ಸುಖಕರವಾಗಲೆಂದು ಹಾರೈಸಿ ಸಭೆಯನ್ನು ಯಶಸ್ವಿಗೊಳಿಸಿದರು. ಅಧಿಕಾರಿಗಳಿಗೂ ಹಾಗೂ ಮಹದೇವಪ್ಪನವರ ಹಿತೈಷಿಗಳು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಶ್ರೀಯುತ ಮಹದೇವಪ್ಪ ಮಾಂತಗೊಂಡವರ ಪರಿಚಯವನ್ನ ಮಾಡಿಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀಯುತರು ಒಡ್ರೆಟ್ಟಿಯಲ್ಲಿ ಶ್ರೀ ಗೋವಿಂದಪ್ಪ ಮತ್ತು ಶ್ರೀಮತಿ ನೀಲಮ್ಮ ಇವರ ದಂಪತಿಗಳ ಮಗನಾಗಿ 1/6/1966ರಲ್ಲಿ ಇವರ ಜನನ ಆಗುತ್ತೆ. 1983ರಲ್ಲಿ SLCಯನ್ನ ಮುಗಿಸಿದಂಥ ಇವರು 5/1/1989ರಲ್ಲಿ ಸರ್ಕಾರಿ ಇಲಾಖೆಯ ಸೇವೆಗೆ ಸೇರ್ಪಡೆ ಆಗ್ತಾರೆ. ಅದು ಸಿಂಧನೂರಿನ ಡಿವಿಷನ್ನಲ್ಲಿ ಇವರ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ನಂತರ ಜವಳಗೆರೆಯಲ್ಲಿ, ಕಾರಟಗಿಯಲ್ಲಿ, ನಂತರ ಗಂಗಾವತಿಯಲ್ಲಿ ಪ್ರಸ್ತುತ 10 ವರ್ಷಗಳಿಂದ ಇವರು ಈ ಲೋಕೋಪಯೋಗಿ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರ ಒಟ್ಟಾರೆ ಸೇವೆ 37 ವರ್ಷ 5 ತಿಂಗಳು 5 ದಿವಸ, ಅಂದ್ರೆ ನಾಳೆಗೆ ಇವರ ಸರ್ಕಾರಿ ಜೀವನದ ವೃತ್ತಿ ಜೀವನ ಕೊನೆಗೊಳ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಶ್ರೀಯುತರಿಗೆ ಇಲಾಖೆಯ ವತಿಯಿಂದ ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು ನಿಜಕ್ಕೂ ಕೂಡ ಶ್ಲಾಘನೀಯ. ಈ ಒಂದು ಕಾರ್ಯಕ್ರಮವನ್ನ ಸಹಾಯಕ ಕಾರ್ಯಪಾಲಕ ಅಭಿಯಂತರಾಗಿರುವಂತ ಶ್ರೀ ಜೆ ವಿಶ್ವನಾಥ್ ಅವರು ನಡೆಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತರಿಗೆ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಶ್ರೀಮತಿ ಶ್ವೇತಾ ಸಹಾಯಕ ಇಂಜಿನಿಯರ್ ಹಾಗೂ ಶ್ರೀಮತಿ ಎಚ್ ರಾಜೇಶ್ವರಿ ದ್ವಿತೀಯ ದರ್ಜೆ ಸಹಾಯಕರು ಇವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಅಭಿಯಂತರಾದಿಯಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇದೀಗ ಶ್ರೀಯುತ ಮಹದೇವಪ್ಪ ಮಾತುಗೊಂಡಿಯವರಿಗೆ ಶ್ರೀ ಎನ್.ಎ. ಮಠದ್ ನಿವೃತ್ತ ಲೆಕ್ಕಾಧೀಶರು ರಾಯಚೂರು ಇವರು ಕೂಡ ಒಂದು ಸನ್ಮಾನವನ್ನ ನಡೆಸಲಿದ್ದಾರೆ.
ಶ್ರೀಯುತ ಎಂ ಮಹಾದೇವಪ್ಪ ಇವರಿಗೆ ಕೋಚ್ಕೊಂಡಿ ಲಕ್ಷ್ಮಣಪ್ಪ, ರಾಜು ಮಾನ್ಕೋಡ್, ಅರವಿಂದ್ ಸಿಲ್ವರ್, ಶ್ರೀನಿವಾಸ್ ತಡ್ಡಿ ಇವರು ಕೂಡ ಒಂದು ಇವರ ನಿವೃತ್ತಿ ಜೀವನ ಸುಖಕರವಾಗಿರುವಂತೆ ಶ್ರೀ ಐ ಜಮ್ಮಣ್ಣ ಸರ್ ಕೂಡ ಶ್ರೀ ಮಹಾದೇವಪ್ಪ ಇವರ ನಿವೃತ್ತಿ ಜೀವನ ಸುಖಕರವಾಗಿರುವಂತೆ ಅವರನ್ನ ಸನ್ಮಾನಿಸಲಿದ್ದಾರೆ. ಅಂತೇಳಿ ಸನ್ಮಾನವನ್ನು ಮಾಡಲಿದ್ದಾರೆ. ಧನ್ಯವಾದಗಳು ಪಾಟೀಲ್ ಅವರಿಗೆ. ಹಾಗೆ ಶ್ರೀಯುತ ಸೋಮಪ್ಪ ಲೆಕ್ಕ ಸಹಾಯಕರು ವಾಹನ ಚಾಲಕ. ಧನ್ಯವಾದಗಳು. ಹಾಗೆ ವಾಹನ ಚಾಲಕರಾಗಿರುವಂತಹ ತೋಟಗಾರಿಕೆ ಇಲಾಖೆ ವಾಹನ ಚಾಲಕರಂತ ಹೊಸಟಪ್ಪ ಇವರು ಕೂಡ ಶ್ರೀಯುತರಿಗೆ ಸನ್ಮಾನವನ್ನ ಹಿರಿಯ ರಂಗಭೂಮಿ ಕಲಾವಿದರಾಗಿರುವಂತಹ ಶ್ರೀಯುತ ಸಿರುವಾರ್ ವಿಪಕ್ಷಪ್ಪನವರು ಕೂಡ ಮಹಾದೇವಪ್ಪ ಇವರಿಗೆ ಸನ್ಮಾನವನ್ನು ನಡೆಸಿದ್ದಾರೆ. ಉಮೇಶ್ ಅವರು ಕೂಡ ನಿವೃತ್ತಗೊಳ್ತಾ ಇರುವಂತಹ ಮಹಾದೇವಪ್ಪ ಮನ್ಕೊಂಡವರಿಗೆ ಸನ್ಮಾನವನ್ನು ನಡೆಸಬೇಕು. ಏನ್ ಹೇಳ್ಬೇಕು ಹೆಸರು? ದುರ್ಗೇಶ್ ದೊಡ್ಡಮನಿ, ಆಮೇಲೆ ದುರ್ಗೇಶ್ ದುರ್ಗಪ್ಪ ಐಹೊಳೆ, ದುರ್ಗೇಶ್ ದೊಡ್ಡಮನಿ. ಹಾಗೆ ದುರ್ಗೇಶ್ ದೊಡ್ಡಮನಿ, ಅಲ್ಲ ಸರಿ ಬಿಡ ಊಟದ ವ್ಯವಸ್ಥೆ ಐತೆ. ಅವ್ರು ಹೇಳ್ಯಾರ ನಿವೃತ್ತಿ ಜೀವನವು ಕೂಡ ಇನ್ನಷ್ಟು ಸುಖಕರ ಆರೋಗ್ಯಯುತವಾಗಲಿ ಅಂತೇಳಿ ಇರಲಿ ಅಂತೇಳಿ ಒಂದು ಶುಭವನ್ನು ಕೋರೋದಕ್ಕೋಸ್ಕರ ಎಲ್ಲರೂ ಕೂಡ ಸೇರಿದ್ದೇವೆ. ಈ ಕಾರ್ಯಕ್ರಮದ ಶ್ರೀಯುತ ಮಹಾದೇವಪ್ಪನವರ ಎಲ್ಲರೂ ಕೂಡ ವೇದಿಕೆ ಹತ್ರ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ಅಧಿಕಾರಿಗಳಿಗೂ ಎಲ್ರಿಗೂ ಪ್ರೆಸ್ ಅವರಿಗೂ ಎಲ್ಲ ಬಂದಿರೋ ಎಲ್ಲ ಅಧಿಕಾರಿಗಳು ಎಲ್ಲ ವರ್ಗದವರಿಗೂ ನನ್ನ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಸರ್ ಮಹದೇವಪ್ಪ ಸರ್ ಇವತ್ತು ನಿವೃತ್ತಿ ಹೊಂದುತ್ತಿದ್ದಾರೆ, ವಯೋನಿವೃತ್ತಿ. ಸ್ಟಾರ್ಟಿಂಗ್ ಬಂದಾಗ ಸರ್ ನಮಗೆ ಭಾಳ ಗೊತ್ತಿರಲಿಲ್ಲ, ಸರ್ ಫುಲ್ ಸ್ಟ್ರಿಕ್ಟ್ ಇದ್ದಾರೆ ಹಂಗೆಲ್ಲ ಅನ್ಕೊಂಡಿದ್ವಿ. ಆಮೇಲೆ ಸರ್ ತುಂಬಾನೇ ಫ್ರೆಂಡ್ಲಿ, ಎಲ್ಲದಕ್ಕೂ ಸಹಕಾರ ಕೊಟ್ಟು ಎಲ್ಲದೂ ಇದು ಮಾಡಿದ್ರು. ಹೆಂಗ್ ವರ್ಕ್ ಮಾಡಬೇಕು, ಹೆಂಗಿರ್ಬೇಕು, ಸೈಟ್ ಅಂದ್ರೆ ಹೆಂಗೆ, RTI ಎಸ್ಪೆಷಲಿ RTI ಅಂದ್ರೆ ಹೆಂಗೆ, ಅದನ್ನ ಹೆಂಗ್ ನಿಭಾಯಿಸ್ಬೇಕು, ಆಫೀಸು ಕೆಲಸ ಅದನ್ನ ಹೆಂಗ್ ಇದು ಮಾಡಬೇಕು, ಹೆಂಗ ಎಲ್ಲಾನು ತಾಳೆ ತಗೊಂಡು ಹೆಂಗ್ ನಡ್ತಾ ಹೋಗ್ಬೇಕಂತ ಪ್ರತಿಯೊಂದನ್ನು ಸರ್ ತುಂಬಾನೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಕರೆಕ್ಟ್ ಟೈಮ್ಗಂತೂ ಸರ್ ಪ್ರತಿಯೊಂದು ಸ್ಯಾಲ್ರಿ ಅಂತೂ ಕರೆಕ್ಟ್ ಟೈಮ್ಗೆ 25ಗೆ ಔಟ್ ಮಾಡೋರು, ಅದಕ್ಕಂತೂ ತುಂಬಾ ಥ್ಯಾಂಕ್ಸ್ ಸರ್. ಯಾವ್ದು ಒಂದು ಸ್ಯಾಲ್ರಿ ಆಗ್ಲಿ ಯಾರ್ದು ಹೋಲ್ಡ್ ಇಲ್ಲ, ಏನು ಇಲ್ಲ ಸರ್. ಯಾವ್ದೇ ರೀತಿಯಿಂದ ಯಾರಿಗೂ ತೊಂದರೆ ಕೊಡೋದಾಗ್ಲಿ ಯಾವ್ದು ಮಾಡಿಲ್ಲ. ಬೇಜಾರ್ ಅನ್ಸುತ್ತೆ ಸರ್ ಹೋಗ್ತಿದ್ದೀರಾ, ಬಟ್ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಹಾಕೊಂಡು ನಡೀತಾ ಹೋಗ್ತಾ ಇದ್ವಿ. ತುಂಬಾನೇ ಕಲ್ತಿದೀವಿ ಸರ್. ನಾವು ಇನ್ನು ಚಿಕ್ಕವ್ರು, ಮೊನ್ನೆ ಜಾಯ್ನ್ ಆಗಿ 3 ವರ್ಷ ಆಯ್ತು ಸರ್. ಸಾಹೇಬ್ರ ಕೈಯಲ್ಲಾಗ್ಲಿ ತಮ್ಮ ಕೈಯಲ್ಲಾಗ್ಲಿ ಈ ಹಾದಿ ತುಂಬಾ ಸುಗಮವಾಗಿತ್ತು. ಇನ್ ಮುಂದೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ ಸರ್. ಬಟ್ ಇಲ್ಲಿವರೆಗೂ ನೀವು ಸಹಕರಿಸಿದ್ದಕ್ಕೆ, ನಮಗೆ ಎಲ್ಲ ರೀತಿಯಿಂದ ಪ್ರೇರಣೆ ಕೊಟ್ಟಿದ್ದಕ್ಕೆ, ಹೆಂಗೆ ಕೆಲಸ ಮಾಡ್ಬೇಕು, ಹೆಂಗಿರ್ಬೇಕು, ಮುಂದೆ ಯಾವುದೇ ಒಂದು ಕಷ್ಟ ಬಂದ್ರೇನು ಇಲ್ಲ, ಏನೇ ಒಂದು ಉದ್ಯೋಗದಲ್ಲಿ ಯಾವುದೇ ಒಂದು ಇದಾದ್ರೆ ಹೆಂಗ್ ನಿಭಾಯಿಸ್ಬೇಕು ಅನ್ನೋದು ತುಂಬಾ ಹೇಳ್ಕೊಟ್ಟಿದ್ದೀರಾ. ಅದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಹ್ಯಾಪಿ ರಿಟೈರ್ಮೆಂಟ್ ಅಂಡ್ ಪೀಸ್ಫುಲ್ ರಿಟೈರ್ಮೆಂಟ್ ಲೈಫ್ ಸರ್. ಶ್ರೀಯುತ ಮಹದೇವಪ್ಪ ಇವರ ವೃತ್ತಿ ಜೀವನದ ಸಹಚರರಾಗಿರುವಂಥ ಪ್ರಿಯಾಂಕಾ ಅವರು ತಮ್ಮ ವೃತ್ತಿ ನಡುವಿನ ಒಡನಾಟದ ಬಗ್ಗೆ, ಹಾಗೆ ಮಾರ್ಗದರ್ಶನದ ಬಗ್ಗೆ, ಹಾಗೆ ಎಲ್ಲ ತಮ್ಮ ವಿಚಾರಗಳನ್ನು ಮುಕ್ತವಾಗಿ ಹೇಳಿದಂಥ ಪ್ರಿಯಾಂಕಾ ಇವರಿಗೆ ಧನ್ಯವಾದಗಳು. ಇದೀಗ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಶಿವಶಂಕರ್ ಕಲ್ಮಠಿ ಅವರು ಒಂದೆರಡು ಮಾತುಗಳಾಡಬೇಕಂತೇಳಿ ಕೇಳ್ಬೋದು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆದಂಥ ಶ್ರೀ ವಿಶ್ವನಾಥ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಮಹದೇವಪ್ಪ ಸರ್ ಅವರು ಮತ್ತು ಅವರ ಧರ್ಮಪತ್ನಿಯವರೇ. ಸೊ ತುಂಬ ಸ್ವಲ್ಪ ದುಃಖ ಅನಿಸುತ್ತೆ, ಯಾಕಂದರೆ ಬಟ್ ಇವತ್ತಿನ ಕಾಲಮಾನದಾಗ ಸುಖವಾಗಿ ರಿಟೈರ್ಡ್ ಆಗೋದೇ ಒಂದು ದೊಡ್ಡ ಕೆಲಸ ಇದು. ಇಂಥ ಕಾರ್ಯ ಒತ್ತಡದಲ್ಲಿ ಅಂಥದ್ರಲ್ಲಿ ಮಹದೇವಪ್ಪ ಸರ್, ಯಾಕಂದರೆ ನಮ್ಮ ನೌಕರ ಸಂಘಕ್ಕೆ ಅವರು ಕೂಡ ನಿರ್ದೇಶಕರಾಗಿದ್ದಾರೆ. ಅವರು ಎಷ್ಟು ಬ್ರಾಡ್ ಮೈಂಡೆಡ್ ಅಂದರೆ, ಏನೇ ಸಣ್ಣ ಪುಟ್ಟ ಕೆಲಸಗಳಿದ್ರು ಕೂಡ ಸರ್ ನಾವು ಏನೋ ಕೇಳಿದ್ವಿ, ಏನೋ ಒಂದು ಸಜೆಷನ್ ಕೇಳಿದ್ವಪ್ಪ ಅಂತಂದ್ರೂ ಕೂಡ ಇಲ್ಲ ಅಧ್ಯಕ್ಷರೇ ಈ ಟೈಪ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ. ಅವ್ರ ವಯಸ್ಸು, ಅವ್ರ ಅನುಭವ ಎಷ್ಟು ಅಂತಂದರೆ, ಆಮೇಲೆ ನಾವು ಈವನ್ ಅವ್ರು ನಮ್ಮ ಎಷ್ಟಂದರೆ ಅವ್ರ ಅನುಭವ ನಮ್ಮ ವಯಸ್ಸು ಎರಡು ಈಕ್ವಲ್ ಇದೆ ಹಾಗೆ. ಬಟ್ ಅಂಥದ್ರಲ್ಲಿ ಕೂಡ ನಾವು ಏನೇ ಸಣ್ಣ ಪುಟ್ಟ ಕೆಲಸ ಇದ್ರು ಕೇಳಿದ್ರು ಕೂಡ ಅವ್ರು ಯಾವಾಗಲೂ ಫೋನ್ ಮಾಡಿದ್ರು ಕೂಡ ಒಂದೇ, ಹೇಳ್ರಿ ಅಧ್ಯಕ್ಷರೇ ಅನ್ನೋದು ಬಿಟ್ಟರೆ ಮತ್ತೆ ಈವನ್ ನಾನು ಕೂಡ ಇವತ್ತಿನವರೆಗೂ ನನ್ನ ಹೆಸರಿಟ್ಟು ಸಮಿತಿಗೂ ಕರೆಯಲ್ಲ ಅವರು, ಅಂಥ ಮುಗ್ಧ ಸ್ವಭಾವದವರು. ಬಟ್ ನಮ್ಮ ನೌಕರ ಸಂಘದಲ್ಲಿ ಭಾಳ ಕೆಲವೊಂದು ಕೆಲಸಗಳು ಪೆಂಡಿಂಗ್ ಇದ್ದು ಸರ್ ಅವ್ರ ಮಾರ್ಗದರ್ಶನದಾಗ ತೊಗೊಂಡು ಅವ್ರವ್ರ ಇಲಾಖೆಯಿಂದ ಏನೇನು ಹೆಲ್ಪ್ ತೊಗೋಬೇಕಿತ್ತು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಅವೆಲ್ಲ ಕೆಲಸಗಳನ್ನ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಸೊ ನೌಕರ ಸಂಘದ ಪರವಾಗಿ ಸರ್ ಮಹದೇವ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಸರ್ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಆರೋಗ್ಯಕರವಾಗಿರಲಿ, ಹೆಲ್ತಿನ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸ್ಕೊಳ್ರಿ. ಈಗಂತೂ ಆರಾಮಿದ್ದೀರಿ ಸರ್, ಹೇಳ್ತೀನಲ್ಲ, ಫುಲ್ ಸ್ಟ್ರೆಸ್ಫುಲ್ ಆಗಿರ್ರಿ. ಯಾವಾಗ ಫ್ರೀ ಆದಾಗೆಲ್ಲ ನಮ್ಮ ನೌಕರ ಸಂಘದ ಕಡೆಗೂ ಬರ್ರಿ, ನಿಮ್ಮ ಆಫೀಸ್ ಕಡೆಗೂ ಬರ್ರಿ. ಆಮೇಲೆ ನಮ್ಮ ಯಾರೇ ಇಲಾಖೆಯವರು ಸರ್, ನಿಮ್ಮ ಇಲಾಖೆಯವರಾಗಲಿ ನಮ್ಮ ನೌಕರ ಸಂಘದವರಾಗಲಿ ಯಾರೇ ನೌಕರದಾರರು ನಿಮಗೆ ಏನೇ ಸಲಹೆ ಸೂಚನೆಗಳು ಕೇಳಿದ್ರೆ, ಈಗ ಇಷ್ಟು ದಿನ ಹೆಂಗೆ ಮಾಡಿದಿರಿ ಇದೇ ರೀತಿ ಕೂಡ ನಿಮ್ಮ ಮಾರ್ಗದರ್ಶನ ಸದಾ ನಮ್ಗೆಲ್ಲರಿಗೂ ಇರಲಿ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ದೇಶಕರಾಗಿ ಶ್ರೀಯುತ ಮಹದೇವಪ್ಪನವರು ಕೈಗೊಂಡಿರುವಂಥ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥ ಶ್ರೀ ಶಿವಶಂಕರ್ ಕಲ್ಮಠಿ ಅವರಿಗೆ ಧನ್ಯವಾದಗಳು. ಇದೀಗ ರಾಜ್ಯ ಪರಿಷತ್ ಸದಸ್ಯರಾಗಿರುವಂಥ ಉಮೇಶ್ ಸರ್ ಅವರು ಒಂದೆರಡು ಮಾತುಗಳನ್ನ ಇವತ್ತಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಮತ್ತು ನಮ್ಮ ನೌಕರ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಮಹದೇವ್ ಸರ್ ಅವರ ವಯೋನಿವೃತ್ತಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾವಪೂರ್ಣವಾಗಿರ್ತಕ್ಕಂಥ ಈ ಒಂದು ನಿವೃತ್ತಿಯ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ನಿಜವಾಗಲೂ ಅವರ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ, ದಕ್ಷತೆ ಮತ್ತು ಅವರು ನಡೆದಿರ್ತಕ್ಕಂತಹ ಮಾರ್ಗಗಳು ಮತ್ತು ಅವರು ನೀಡಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ನೋಡಿದರೆ ನಿಜವಾಗಲೂ
ಅಂತ ಇನ್ನೂ ಸರ್ ಅಷ್ಟೊಂದು ವರ್ಕ್ಗಳನ್ನು ಮಾಡಬಹುದಾಗಿತ್ತು ಅಂತ ಅನ್ಕೊಂಡಿದ್ದೀನಿ. ನಾನು ಇತ್ತೀಚೆಗೆ ನಾವು 24-29ನೇ ಸಾಲಿನ ಒಂದು ಎಲೆಕ್ಷನ್ನಲ್ಲಿ ಈ ನೌಕರರ ಒಂದು ಚುನಾವಣೆಯಲ್ಲಿ ಅವರನ್ನು ಎಲ್ಲರೂ ಒಮ್ಮತದಿಂದ ಈ ಇಲಾಖೆಯಿಂದ ಅವರನ್ನ ನಮ್ಮ ಜೊತೆ ಸೇರಿಸ್ಕೊಟ್ರು. ನಿಜವಾಗ್ಲೂ ಅತ್ಯುತ್ತಮವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶಕರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಮ್ಮ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು, ನಮ್ಮ ನೌಕರ ಸಂಘದಲ್ಲಿ ಕೆಲವಷ್ಟು ಸಮಸ್ಯೆಗಳಿದ್ವು, ಅವನ್ನ ಹಿರಿಯರು ಇರ್ಬೇಕಂತೆ ಯಾವಾಗ್ಲೂ. ಆ ಹಿರಿಯರ ಮಾರ್ಗದರ್ಶನ ನಮಗೆ ಸಿಕ್ಕಿದೆ ನಿಜವಾಗ್ಲು. ಅವ್ರ ಜೊತೆ ಇನ್ನಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋದಿತ್ತು. ಬಟ್ ವಯಸ್ಸು ಕಾರಣಗಳಿಂದ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಆದ್ರೆ ಅವ್ರು ನಿವೃತ್ತಿ ಹೊಂದಿದ್ರು ಸಹ ಅವರು ಯಾವಾಗ್ಲೂ ನಮ್ಮ ಸಂಘಕ್ಕೆ ಬಂದು ಮಾರ್ಗದರ್ಶನವನ್ನು ನೀಡಬೇಕು. ಜೊತೆಗೆ ಅವರ ಹವ್ಯಾಸಗಳನ್ನ ತಮ್ಮ ಕುಟುಂಬದೊಂದಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸಂಸಾರ, ತಮ್ಮ ದೊಂದಿಗೆ ಅವರು ಸಮಯವನ್ನ ಕಳೀಲಿ ಮತ್ತು ತಮ್ಮ ಇಷ್ಟ ಬಂಧವಾಗಿ, ಈಗೇನು ನಿರ್ದಿಷ್ಟವಾದ ಸಮಯಗಳಿಲ್ಲ, ತಮ್ಮ ಇಷ್ಟ ಬಂಧವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ಚಿಕ್ಕವರಿಗೆ ಮಾರ್ಗದರ್ಶನ ನೀಡಲಿ. ತಮ್ಮ ನಿವೃತ್ತಿ ಜೀವನದ ನಂತರ ತಮ್ಮ ಕುಟುಂಬದೊಂದಿಗೆ ಉತ್ತಮ ಆರೋಗ್ಯವನ್ನು ಹೊಂದುತ್ತಾ ತಮ್ಮ ಜೀವನ ಸುಖಕರವಾಗಿರ್ಲಿ ಅಂತಂದು ಹಾರೈಸ್ತಾ ಇದೆ. ಉಮೇಶ್ ಸರ್ ಅವರಿಗೆ ಕೂಡ ಧನ್ಯವಾದಗಳು. ಇದೀಗ ತಾನೇ ಆಗಮಿಸಿರುವಂತಹ ಪೋಲ್ಕಲ್ ಯುವರಾಜ್ ಅವರು ಕೂಡ ಶ್ರೀಯುತ ಮಹದೇವಪ್ಪ ಇವರಿಗೆ ಮಾಲಾರ್ಪಣೆಯನ್ನು ಮಾಡೋ ಮೂಲಕ ವೃತ್ತಿ ಜೀವನ ಸುಖಕರವಾಗಿರಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ. ಇದುವರೆಗೂ ಅತ್ಯಂತ ಭಾವನಾತ್ಮಕವಾಗಿ ನಡೆದಿರುವಂತ ಈ ಕಾರ್ಯಕ್ರಮದ ಇರುವಂತ ಶ್ರೀ ಮಹದೇವಪ್ಪನವರು ವೃತ್ತಿಯಿಂದ ನಿವೃತ್ತಿ ಆಗಿರ್ಬೋದು, ಪ್ರವೃತ್ತಿಯಿಂದ ಈಗಾಗಲೇ ಹೇಳಿರುವಂತೆ ಇಲಾಖೆ ಅಧಿಕಾರಿಗಳಿರುವಂತೆ ನಿರಂತರವಾಗಿ ಅವರಿಗೆ ಮಾರ್ಗದರ್ಶನವನ್ನು ಮಾಡುತ್ತಾ ಸಮಾಜಕ್ಕಾಗಲಿ ಕುಟುಂಬಕ್ಕಾಗಲಿ ಇಡೀ ಎಲ್ಲ ಕಡೆನೂ ಕೂಡ ಅವರ ಮಾರ್ಗದರ್ಶನ ಅತ್ಯಗತ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಆಯೋಜನೆಗೆ ಕಾರಣೀಕರ್ತರಾಗಿರುವಂಥ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರಾಗಿರುವಂಥ ಶ್ರೀ ಜೆ ವಿಶ್ವನಾಥ್ ಇವರಿಗೆ ಹಾಗೂ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಉಪಸ್ಥಿತರಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ಮುಂಚೆ ತಮ್ಮೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ನಗರದ ಸರ್ಕಿಟ್ ಹೌಸ್ನಲ್ಲಿ ಮಾಡಲಾಗಿದೆ. ಅದು ಶ್ರೀಯುತರ ಮಾತಿನ ನಂತರ ಕೇಳ್ಕೊಳ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ನನ್ನ ಜೀವನ ಅತ್ಯಂತ ಕಷ್ಟಕರದಿಂದ ಬೆಳೆದಿದ್ದೇನೆ. ಆ ಕಷ್ಟಕರ ಮುಂದೆ ಬರಬಾರ್ದು ಅನ್ಸೋದಾಗಿ ಒಂದು ಒಳ್ಳೆಯ ರೀತಿ ಬೆಳೆದಿದ್ದೀನಿ. ನೀವೆಲ್ಲ ಸಹಕಾರದಿಂದ ನಮಗೆ ಒಂದು ಒಳ್ಳೆತನ ಆಗಲಿ ಎಲ್ಲರಿಗೂ. ಮಾತಾಡಬೇಕು. ಈ ದಿನ ನಮ್ಮ ಮಹದೇವಪ್ಪ ಸಾಹೇಬರು ವಯೋನಿವೃತ್ತಿ ಹೊಂದುತ್ತಿರುವುದರಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು ಮತ್ತು ಇತರ ಇಲಾಖೆಯವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಹದೇವಪ್ಪ ಸಾಹೇಬರು ನಮ್ಮದು ಸುಮಾರು 25 ವರ್ಷಗಳ ಪರಿಚಯ. ನಾ ಇನ್ನೂ ವಿದ್ಯಾರ್ಥಿ ಆಗಿದ್ದಾಗಲಿಂದನೂ ಅವರು ನಮ್ಮ ಗುರುಗಳು. ಈಗಲ್ಲ, ವಿದ್ಯಾರ್ಥಿ ಆಗಿದ್ದಾಗಲಿಂದ ಅವರು ನನ್ನ ನೋಡ್ತಾ ಇದ್ದಾರೆ. ಅವರ ಒಂದು ಗರಡಿಯಲ್ಲೇ ನಾವು ಪಳಗಿದವರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಕೂಡ ಇವತ್ತು ಅಕೌಂಟ್ ಸೂಪರಿಂಟೆಂಡೆಂಟ್ ಆಗಿ ಆಲ್ರೆಡಿ 10 years ಕಂಪ್ಲೀಟೆಡ್ ಆಗಿದೆ. ಇದರಲ್ಲಿ ಟೋಟಲಿ 19 ವರ್ಷ ಸರ್ವಿಸ್ ಕೂಡ ಆಯಿತು. ಅವ್ರದ್ದು ಆಲ್ರೆಡಿ 40 ವರ್ಷ ಸರ್ವಿಸ್ ಆಯಿತು. ಹಂಗಾಗಿ ಅವರು ಭಾಳ ಅನುಭವಿಗಳು. ಅವರು ಸಮಯ ಅಂದರೆ ಅವ್ರಿಗೆ ಭಾಳ ಇದು, ಪ್ರತಿಯೊಂದೂ ಸಮಯಕ್ಕೆ ಸರಿಯಾಗಿ ಆಫೀಸಿಗೆ ಬರೋದಾಗಿರಲಿ, ಕೆಲಸ ಮಾಡೋದಾಗಿರಲಿ, ಶ್ರದ್ಧೆ ಮತ್ತು ಸಮಯದ ಬಗ್ಗೆ ಅವರಿಗೆ ಅಪಾರವಾದ ಒಂದು ಆ ಗೌರವವನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಿಂಗಾಗಿ ಅವರು ಸೇವಾವಧಿಯಲ್ಲಿ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಫೇಲ್ಯೂರ್ಗಳನ್ನೇ ಕಂಡಿಲ್ಲ. ಅವ್ರು ಏನೇ ಕೈ ಹಾಕಿರಲಿ ವೃತ್ತಿ ಜೀವನದಲ್ಲಿ ಎಲ್ಲ ಸಕ್ಸೆಡೆ. ಅವರ ಒಂದು ಅವರ ಒಂದು ಸಂಘನೂ ಅದೇ ಥರ ಇದೆ, ಅವ್ರ ಗುರುಗಳನ್ನು ಅದೇ ಥರ ಇದ್ದಾರೆ, ಅವರು ಹಾಗೇ ಇದ್ದಾರೆ. ಅವರ ಜೊತೆಯಲ್ಲಿ ಪಳಗಿರ್ತಕ್ಕಂಥ ಶಿಷ್ಯರು ಕೂಡ ಒಂದು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಹಂಗಾಗಿ ಅವರ ಒಂದು ಸಜೆಷನ್ ಇನ್ನೂ ಭಾಳ ಬೇಕಾಗಿತ್ತು ಮತ್ತು ಇದು ಅನಿವಾರ್ಯ. ವೃತ್ತಿ ಜೀವನದಲ್ಲಿ ನಾವು ನೌಕರಿ ಸೇರೋದು ಒಂದು ಇದು, ಅದೇ ಥರ ವಯೋನಿವೃತ್ತಿ ಹೊಂದೋದು ಕೂಡ ಒಂದು ಅನಿವಾರ್ಯ. ಹಾಗೆ ವಯೋನಿವೃತ್ತಿ ಹೊಂದಿದ್ದಾರೆ. ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಮತ್ತು ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ. ಇದೇ ರೀತಿ ಅವರು ಮುಂದೆ ಜೀವನ ಸಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರಿಗೆ ಧನ್ಯವಾದಗಳು. ಹಾಗೆ ಕೃಷಿ ಜಮ್ಮಣ್ಣ ಸರ್ ಅವರು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇಂದಿನ
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದಂಥ ಶ್ರೀಯುತ ವಿಶ್ವನಾಥ್ ಸಾಹೇಬ್ರೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತಿನ ದಿವಸ ಸರ್ಕಾರಿ ನಿವೃತ್ತಿ ಹೊಂದಿ ಬೀಳ್ಕೊಡ್ತಕ್ಕಂಥ ಶ್ರೀಯುತ ಮಹಾದೇವಪ್ಪ ಅವರೇ ಹಾಗೂ ಅವರ ಶ್ರೀಮತಿಯವರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಅವರೇ, ಇವತ್ತು ತಮಗೆಲ್ಲರಿಗೂ ಗೊತ್ತು, ಸರ್ಕಾರಿ ನೌಕರಿಯಲ್ಲಿ ಸೇರಿಂದ ಎಲ್ಲ ಕಡೆ ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡಿ ನಿವೃತ್ತಿ ಹೊಂದೋದು ಕಡ್ಡಾಯ. ಆ ಒಂದು ನಿಟ್ಟಿನಲ್ಲಿ ಶ್ರೀಯುತ ಮಹಾದೇವಪ್ಪ ಅವರು ನನಗೆ ಸಂಬಂಧದಲ್ಲಿ ಅಳಿಯಂದಿರು ಕೂಡ, ಹಾಗೂ ಅವರ ಶ್ರೀಮತಿಯವರಾದಂಥ ವಿಜಯಲಕ್ಷ್ಮಿಯವರು ಕೂಡ ನನ್ನ ಮಗಳು, ನಮ್ಮ ಅಣ್ಣನ ಮಗಳು. ಶ್ರೀಯುತ ಮಹಾದೇವಪ್ಪ ಅವರು ಈಗಾಗಲೇ ತಿಳಿದಂತೆ ಕಷ್ಟ ಕಾಲದಲ್ಲಿ ಬೆಳೆದು ಬಂದವರು. ದೇವರ ದಯದಿಂದ ಅವರಿಗೆ ಈ ಒಂದು ಸರ್ಕಾರಿ ಹುದ್ದೆ ಸಿಕ್ಕ ನಂತರ ಅವರು ಸಿಂಧನೂರು, ಜವಳಗೇರ, ಕಾರಟಗಿ ಹಾಗೂ ಈ ಗಂಗಾವತಿ ಕಾರ್ಯಾಲಯದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಮೊದಲಿನಿಂದಲೂ ಶಾಂತ ಸ್ವಭಾವದವರು, ಅಷ್ಟೇ ಉತ್ತಮ ಕಾರ್ಯವಂತರು. ತಮಗೆಲ್ಲ ಈಗಾಗಲೇ ತಿಳಿಸಿದ ಪ್ರಕಾರ ಇಲಾಖೆಯಲ್ಲಿ ಒಳ್ಳೆ ಕಾರ್ಯ ಮಾಡಿ ಶ್ಲಾಘನೀಯ ಅಂತ ಪಡೆದಿದ್ದಾರೆ. ಅವರು ಈಗ ಸರ್ಕಾರಿ ನಿವೃತ್ತಿ ಹೊಂದಿ ಒಂದು ಮೊದಲನೇ ಹಂತ ಮುಗಿಸಿದ್ದಾರೆ, ಮೊದಲನೇ ಇನ್ನಿಂಗ್ಸು. ಈಗ ಎರಡನೇ ಹಂತವಾಗಿ ನಾನು ಗಂಗಾವತಿ ತಾಲೂಕಿನ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಉಪಾಧ್ಯಕ್ಷನಾಗಿ ಅವ್ರನ್ನ ನಿವೃತ್ತಿ ಜೀವನದ ನಮ್ಮ ಸಂಘಕ್ಕೆ ಸೇರ್ಪಡೆಗೊಳ್ಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಆಹ್ವಾನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಗಳಾದಂಥ ಇಲಾಖೆಯ ಎಲ್ಲ ಅಧಿಕಾರಿ ಮಿತ್ರರಿಗೂ, ಸಂಬಂಧಿಕರ ಮಿತ್ರರಿಗೂ ಹಾಗೂ ವಾರ್ತಾ ಮತ್ತು ಪ್ರಚಾರ ಟಿ ವಿ ಮಾಧ್ಯಮದವರಿಗೂ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಶ್ರೀಯುತ ಮಹಾದೇವಪ್ಪ ಅವರ ನಿವೃತ್ತಿ ಜೀವನ ಸುಖಕರವಾಗಿ ಸಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಎರಡು ಮಾತುಗಳು. ಕಾರ್ಯಕ್ರಮ ಕುರಿತು ಒಂದೆರಡು ಮಾತುಗಳಾಡಬೇಕಂತೇಳಿ ಕೇಳ್ಕೊ. ಎಲ್ರಿಗೂ ನಮಸ್ಕಾರ. ನಮ್ಮದು ಇಂಜಿನಿಯರ್ಸ್ ಒಂದು ವೀಕ್ನೆಸ್ ಇದ್ದಾರೆ, ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀವಿ. ನಮಗೆ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಬರೋಂಗಿಲ್ಲ ಮೊದಲೇ ಮಾತ್ರ, ಆದರೂ ನಮ್ಮ ಸರ್ ಸಂಬಂಧ ಮಾತಾಡ್ಬೇಕಾಗೈತಿ, ಇಲ್ಲಾಂದ್ರೆ ಹಂಗೆ ಮುಗಿಸ್ಬಿಡ್ತೀವಿ. ಮಹಾದೇವ್ ಸರ್ ರಿಟೈರ್ಮೆಂಟ್ ಫಂಕ್ಷನ್ ನಡೀತಾ ಇದೆ ಇವತ್ತು. ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನಾವು. ಅವ್ರ ಪಂಕ್ಚುಯಾಲಿಟಿ ಹೆಂಗಂದ್ರೆ, ನೀವೆಲ್ಲ ಜೂನಿಯರ್ಸ್ ನೋಡಿ ಕಲಿಬೇಕು. ನಮ್ದು ಯಾವಾಗಲೂ ನಮ್ದು ಏನು ಪ್ರಾಬ್ಲಮ್ ಫೇಸಿಂಗ್ ಏನೈತಲ್ಲ, ನಾವಲ್ಲಿ ಇದ್ದರೆ, ನಾವು ಪ್ರೆಸೆಂಟ್ ಇದ್ದರೆ ಏನು ಬೇಕಾದ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡ್ಬೋದು. ನಾವು ಇರದೆ ತಪ್ಸ್ಕೊಂಡು ಅಡ್ಡಾಡ್ಬಿಟ್ರೆ ಪ್ರಾಬ್ಲಮ್ ಅದು ಡಬಲ್ ಆಗುತ್ತೆ ಹೊರತು ಅಲ್ಲಿಗೆ ಮುಗಿದೋಗಲ್ಲ ಅದು. ಅವ್ರು ಯಾವತ್ತೂ ಏನು ಬಂದರೂ ಅವ್ರ ಟೈಮ್ ಸರಿಯಾಗಿ ಆಫೀಸ್ ಕೊಡೋರು, ಎಂಥವ್ರು ಬಂದರೂ ಫೇಸ್ ಮಾಡೋರು. ಅದನ್ನು ನಾವು ಅವರಿಂದ ಕಲೀಲೇಬೇಕು ಎಲ್ಲರೂ. ನಮ್ಗೆ ಅವರು ಈಗಾಗಲೇ ಸುದೀರ್ಘ ಜೀವನ, ಅವರು 37 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗ್ತಿದ್ದಾರೆ. ಅಂಥವ್ರಿಂದ ನಾವು ಇಂಥ ಅನುಭವಗಳು ಪಡ್ಕೊಳ್ಳೇಬೇಕು ನಾವು. ಮತ್ತು ಇನ್ನೊಂದು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಸರ್ 2016 ಇಲ್ಲಿ ಆಫೀಸಾಗಿ ಮಾಡ್ತಿದ್ದಾರೆ. 2020 ನಾನು ಇಲ್ಲೇ 6 ವರ್ಷದಿಂದ ಇಲ್ಲೇ ಇದ್ದೀನಿ. ಅವ್ರದ್ದು ನನ್ನ ನಡುವೆ ಇದುವರೆಗೂ ಒಂದು ಸರಿನೂ ವಾಗ್ವಾದಗಳೂ ಇಲ್ಲ, ಏರ್ ಧ್ವನಿಯಲ್ಲೂ ಮಾತಾಡಿಲ್ಲ. ಯಾವತ್ತೂ ಏನು ಜಗಳ ಇಲ್ಲ, ಮನಸ್ತಾಪ ಇಲ್ಲ, ಏನೂ ಇಲ್ಲ. ಅಷ್ಟು ಫ್ರೆಂಡ್ಲಿ ಇದೀವಿ. ಯಾವತ್ತು ಏನಿದ್ರು ಸಣ್ಣ ಪುಟ್ಟ ಏನಿದ್ರು ಏರ್ ಧ್ವನಿಯಲ್ಲಿ ಕೂಡ ಮಾತಾಡ್ಕೊಂಡಿಲ್ಲ ನಾವು. ಅಂತ ಸಂಬಂಧ ಇತ್ತು ನಮ್ಮದು. ಅವ್ರು ರಿಟೈರ್ಮೆಂಟ್ ಆಗ್ತಾ ಇರೋದು ನಮಗೆ ಭಾಳ ನೋವಾಗ್ತಾ ಇದೆ. ಈಗ ನಮ್ಮ ಸರ್ಕಾರಿ ನೌಕರಲ್ಲಿ ಹೆಂಗಿದೆ ಅಂದರೆ, ಯಾರು ಬಿರುದು ಕೊಡಲ್ಲ. ನಮಗೆ ಈ ಬಿರುದುಗಳು ಎಂಥವಂದ್ರೆ, ಸರ್ ನಿಮ್ಮಂಥವರೇ ವಾಪಸ್ ಮತ್ತೆ ಮ್ಯಾನೇಜರ್ ಆಗಿ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಅದೇ ನಮಗೆ ಬಿರುದು. ಅಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಿಮ್ದು ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರ್ಲಿ ಅಂತ ಹೇಳಿ ಹೇಳ್ತೇನೆ. ಶ್ರೀಯುತ ಮಹಾದೇವಪ್ಪನವರೊಂದಿಗೆ ತಮ್ಮ ವೃತ್ತಿಯ ಒಡನಾಟದ ಬಗ್ಗೆ ಮತ್ತು ಅವರ ವೃತ್ತಿಯನ್ನ ಮೆಚ್ಚುಗೆಯ ಮಾತುಗಳಿಂದ ವ್ಯಕ್ತಪಡಿಸಿರುವಂತಹ ಶ್ರೀ ಜೆ ವಿಶ್ವನಾಥ್ ಇವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ.
ವೈನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು. ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹಾಗೂ ನಮ್ಮ ಆತ್ಮೀಯರಾದ ಹಾಗೂ ನಮ್ಮ ಗುರುಗಳಾದ ಮಹಾದೇವಪ್ಪ ಸರ್ ಅವರೇ, ಈ ಬಗ್ಗೆ ಏನು ಹೇಳ್ಕೊಳ್ಳೋದು ಅಂದರೆ ಅವ್ರ ನಿವೃತ್ತಿ ಜೀವನ 9 ವರ್ಷ ನಾವು ಹೆಂಗೆ ಕಳೆದಿವಿ ಅನ್ನೋದೇ ನಮಗೆ ಗೊತ್ತಾಗಿದೆ. 9 ವರ್ಷ ಅಂತಂದರೆ ಏನು ಸುಮ್ಮನೆ ಅಲ್ಲ. ನನಗೆ 9 ವರ್ಷ ನಮ್ಮ ಇದಕ್ಕಿಂತ ಮುಂಚೆ ಗುರುಗಳಾದ ಮೈಲಾರಪ್ಪ ಸರ್ ಅವ್ರ ಮುಗಿದ ಮೇಲೆ ನನಗೆ ಗುರುಗಳಾಗಿದ್ದು ಇವರಿಲ್ಲ ಅಂತಂದರೆ ನಾವು ಇಷ್ಟು ಮುಂದುವರೆಯೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಾನು ಈ ಸಬ್ ಡಿವಿಷನ್ದಾಗ ಈ ಲೆವೆಲ್ನ ಕೆಲಸ ಮಾಡೋದು ನಮಗೆ ಸಾಧ್ಯ ಇಲ್ಲ. ಆಮೇಲೆ ನಮಗೆ ಏನು ಇದು ಸಾರಿ ಅಂತಂದರೆ 25 ಆದ ತಕ್ಷಣ ನಮಗೆ ಸ್ಯಾಲ್ರಿ ಬೇಕು. ಮೇನ್ ನಾನು ಎಲ್ಲರ ಇರಲಿ 25 ಆದಮೇಲೆ ನಾನು ಸೀದಾ ಆಫೀಸಿಗೆ ಬರಬೇಕು, ನಮ್ಮ ಸ್ಯಾಲ್ರಿ ಮಾಡೋದು ಫಸ್ಟ್. ಹಾಗಾಗಿ ಒಂದು ಕಡೆ ಪ್ರೀತಿ. ಆಮೇಲೆ ಇವ್ರ ಮಕ್ಕಳು ಹೆಂಗೆ ನೋಡ್ಕೊಂಡಾರೆ ಆ ಟೈಮ್ ನಮಗೂ ನೋಡ್ಕೊಂಡಿದ್ದಾರೆ. ನನಗೂ ಒಂದು ಮಗ ಅಂತ ತಿಳ್ಕೊಂಡು ಇವರು ಭಾಳ ಇದು ಮಾಡಿದ್ದಾರೆ. ನಮ್ಮದು ಆಮೇಲೆ ಇವರು ಎಷ್ಟು ಆತ್ಮೀಯ ಅಂತಂದರೆ ನಮ್ಮ ಬಾಯಿಲಸಿಂದ ಬರೋಂಗಿಲ್ಲ, ನಾವು ಹೇಳ್ಕೊಳ್ಳೋದೇ ಇಲ್ಲ. ನನಗೆ ಮಾತಾಡೋಕ್ಕೂ ನನಗೆ ಆಗ್ತಾಯಿಲ್ಲ. ಹಾಗಾಗಿ ನಾನು ಸುಮ್ಮನೆ ಸೈಡಿಗೆ ಆಗಿ ನಿಂತುಬಿಟ್ಟಿದ್ದೆ. ಆದರೆ ಲಾಸ್ಟ್ ನಮ್ಮ ಸಾಹೇಬ್ರು ಹೇಳಿದಕ್ಕೆ ನಾನು ಎರಡೊಂದು ಮಾತು ಮಾಡ್ಕೊಂತ, ಸರ್ ನಿವೃತ್ತಿ ಜೀವನ ಹಿಂಗೆ ಮುಂದೆ ಇರಲಿ. ನನಗೆ ಮುಂದೆ ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಏನು ಬಂದರೂ ಕೂಡ ಸ್ವಲ್ಪ ನನಗೆ ಸಾಥ್ ಕೊಡ್ರಿ. ನಿಮ್ಮ ನಿವೃತ್ತಿ ಜೀವನ ಹಿಂಗೆ ಸುಖವಾಗಿರಲಿ. ನಿಮಗಂತ ನಾನು ಯಾವತ್ತೂ ಮರೆಯಂಗಿಲ್ಲ ಅಂತ ಈ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.